ಭರತ್ ರೆಡ್ಡಿನ ಸತೀಶ್ ರೆಡ್ಡಿನ ತಕ್ಷಣ ಬಂಧನ ಮಾಡಿಬಿಡ್ಬೇಕು ಪೊಲೀಸರು. ಇನ್ನೊಂದೇನೆಂದರೆ ಪಕ್ಷದ ಕಡೆಯಿಂದ ಈಗಾಗಲೇ ಕೋರ್ ಕಮಿಟಿಯಲ್ಲಿ CBI ಎಂಕ್ವೈರಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿ ಪಕ್ಷ ಈಗಾಗಲೇ ಇದನ್ನು ಘೋಷಣೆ ಮಾಡಿರುವಂಥದ್ದು. ಎರಡನೇದು 17ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳೋದಕ್ಕೆ ನಿನ್ನೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನನಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಆ ವಿಷಯದಲ್ಲಿ ಇವತ್ತು ಸಂಜೆ ಒಳಗಡೆ 17 ಜನವರಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿ ಅಂದರೆ ಅದು ಸಮಾವೇಶ ಕೂಡ ಆಗುತ್ತೆ. ಪ್ರತಿಭಟನಾ ರ್ಯಾಲಿ ಇಟ್ಸ್ ಆಟೋಮೆಟಿಕ್ ಆಗಿ ಅದು ಸಮಾವೇಶನೇ. ಹಾ ಇಲ್ಲ, ಅದನ್ನ ಇವತ್ತು ಸಂಜೆ ಒಳಗಡೆ ದಿನಾಂಕ ಫಿಕ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಶ್ರಾಮ್ಲವರು ಮತ್ತು ನಾಯಕರುಗಳ ಜೊತೆ ಮಾತಾಡಿದ ಮೇಲೆ ಮತ್ತೆ ಕ್ಲಾರಿಟಿ ನಾವು ಕೊಡ್ತೀವಿ. ಇನ್ನೊಂದು ನಿನ್ನೆ DK ಶಿವಕುಮಾರ್ ಅವರು ಮೊನ್ನೆ ಅವರು ಮಾತಾಡಿದ್ದು ಹಗುರವಾಗಿ ದುರಹಂಕಾರದ ಮಾತುಗಳಂತ ಅವ್ರಿಗೆ ಅರ್ಥ ಆಯ್ತು. ಆದರೂ ಕೂಡ ನಿನ್ನೆ ಪ್ರೆಸ್ ಮೀಟ್ ಮಾಡೋ ಟೈಮ್ನಲ್ಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಏನಾದರೂ ಗುಂಡು ಇಲ್ಲಿ ಬಿತ್ತ ಅಥವಾ ಇಲ್ಲಿ ಬಿತ್ತ ಅಥವಾ ಎಲ್ಲಿ ಬಿತ್ತು ಅಂತಂದ್ರೆ, ಅಂದ್ರೆ ಇಲ್ಲಿ ಬಿತ್ತು ಅಂದ್ರೆ ಮನುಷ್ಯ ಏನಾಗ್ತಾನೆ, ಸಾಯ್ತಾನೆ. ಅಂದ್ರೆ ಅವರ ಅಪೇಕ್ಷೆ ಜನಾರ್ದನ್ ರೆಡ್ಡಿ ಸತ್ತೋಗಿದ್ರೆ ಮಾತ್ರ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದು ಲೆಕ್ಕ. ಅವ್ರ ತಲೆಗೆ ಗುಂಡು ಬಿದ್ದಿರಬೇಕು, ಎದೆಗೆ ಗುಂಡು ಬಿದ್ದಿರಬೇಕು ಅಂತ ಹೇಳಿ ಮತ್ತೆ ನಾನು ಇವತ್ತು ಮತ್ತೆ ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ದೀನಿ, ನಿಮ್ಮ ಹಗುರವಾದ ಮಾತುಗಳು, ನಿಮ್ಮ ದುರಹಂಕಾರದ ಮಾತುಗಳು, ನೀವೆಲ್ಲವುದನ್ನು ಕೂಡ ಬದಿಗಿಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಬೇಕು ಅಂತೇಳಿ ಆಸೆ ಪಟ್ಕೊಂಡು ನಿಮ್ಮಿಂದ ಸಾಮಾನ್ಯ ಜನರು ಇದನ್ನು ಅಪೇಕ್ಷೆ ಪಡೋದಿಲ್ಲ. ಒಬ್ಬ ಶಾಸಕನಿಗೆ, ಒಬ್ಬ ಮಾಜಿ ಸಚಿವನಿಗೆ, ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕನಿಗೆ ಈ ರೀತಿ ರಕ್ಷಣೆ ವಿಷಯದಲ್ಲಿ ನಾವು ಕೇಳಿದಾಗ ಅವ್ರಿಗೇನು ಎಲ್ಲಿ ಗುಂಡೇಟು ಬಿತ್ತು ಅಂತೇಳಿ ತಲೆ ಎದೆ ತೋರಿಸ್ತಾರೆ ಅಂತಂದರೆ, ಆ ತಲೆಗೆ ಮತ್ತು ಎದೆಗೆ ಬಿದ್ದರೆ ಮನುಷ್ಯ ಬದುಕಿರೋದಿಲ್ಲ ಅನ್ನೋದು ಅಷ್ಟು ಇಂಗಿತ ಜ್ಞಾನ ಕೂಡ ಇರಬೇಕಾಗಿತ್ತು. ಅಂದರೆ ವಿಪರೀತ ದುರಹಂಕಾರ ಅವರಿಗೆ, ದುರ್ಯೋಧನ ದುರಹಂಕಾರ ಬಂದ್ಬಿಟ್ಟಿದೆ ಅವ್ರಿಗೆ. ತುಂಬ ದುರಹಂಕಾರದ ಮಾತುಗಳನ್ನೇ ಮತ್ತೆ ಪದೇ ಅವರು ಮಾತಾಡ್ತಾ ಇದ್ದಾರೆ. ಇದನ್ನ ಜನರು ಯಾರು ಕೂಡ ಅಪೇಕ್ಷೆ ಪಡಲ್ಲ. ಇಂಥ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಇಡೀ ಕರ್ನಾಟಕ ರಾಜ್ಯದ ಸಾಮಾನ್ಯ ಜನರು ಕೂಡ ಚಿಂತೆಗೀಡಿದ್ದಾರೆ ಅಂತ ಹೇಳಿ ನಾನು ಹೇಳ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ, ನಾವು ASP ರವಿಕುಮಾರ್ ಮತ್ತು DSP ನಂದಾರೆಡ್ಡಿ ಮತ್ತು ಭರತ್, ಈ ಮೂವರು ಕೂಡ ಈ ನನ್ನ ಮನೆ ಮೇಲೆ ಆಗಿರುವಂಥ ದಾಳಿ, ರಾಜಶೇಖರ್ ಕೊಲೆ, ಈ ಫೈರಿಂಗು, ಇದೆಲ್ಲ ವಿಚಾರಗಳಲ್ಲಿ ಕೂಡ ಇದೆಲ್ಲ ಕೂಡ ಕಾನ್ಸ್ಪಿರಸಿ ಅನ್ನ ಕೂಡ್ರಿ. ಅಂದರೆ ಇದೆಲ್ಲ ಕಾನ್ಸ್ಪಿರಸಿ, ಇವರು ಮೂವರು ಕೂಡ ಕೊಲ್ಯೂಡ್ ಆಗಿ ಇದನ್ನೆಲ್ಲ ಕೂಡ ಪ್ರೀ ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ. ಆದರೆ ಬಲಿಪಶು ಆಗಿದ್ದು SP. ಹಾಗಾಗಿ ನಾನು ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಕಂಪ್ಲೇಂಟಿಗೆ ನಾನು ಸ್ಟೇಷನ್ಗೆ ಬರ್ತೀನಂತ ನಾನು ಹೇಳಿದೆ. ಸರ್ ನೀವು ಸ್ಟೇಷನ್ಗೆ ಬರೋದು ಬೇಡ, ಮತ್ತು ಸಿಚುವೇಶನ್ ಭಾಳ ಗಂಭೀರವಾಗಿದೆ ಅಂತೇಳಿ ಮಹಂತೇಶ್ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ನಿನ್ನೆ ರಾತ್ರಿ 8:10ಕ್ಕೆ ರಿಸೀವ್ಡ್ ಕಾಪಿ ಮಾಡಿಕೊಂಡು ಸಿಗ್ನೇಚರ್ ಮಾಡಿ ಕಾಪಿ ತಗೊಂಡೋಗಿ FIR ನಾನು ನಿಮಗೆ 1 ಅವರಲ್ಲಿ ಕಳಿಸ್ಕೊಡ್ತೀನಿ ಅಂತೇಳಿ ಹೇಳಿದರು. ಆದರೆ ಇವಾಗ ಸಮಯ ಆಲ್ಮೋಸ್ಟ್ 1 ಗಂಟೆ ಆಗ್ತಾಯಿದೆ, ಇವತ್ತು ಮಧ್ಯಾಹ್ನ 1 ಗಂಟೆ ಆಗ್ತಾಯಿದೆ. ಅಂದರೆ ನಿನ್ನೆ ರಾತ್ರಿ 8 ಗಂಟೆಗೆ ತಗೊಂಡು ಹೋಗಿದ್ದಂಥವ್ರು 9 ಗಂಟೆಗೆಲ್ಲ FIR ಕಾಪಿ ರೆಡಿ ಮಾಡ್ತೀವಿ, ನೀವು ಡಿಜಿಟಲ್ ಸಿಗ್ನೇಚರ್ ಮಾಡಬೇಕು ಅಂದರೆ SP ಅವ್ರ ಹತ್ರ ಒಂದ್ಸಲ ಮಾತಾಡಿಬಿಟ್ಟು, ಮೇಲಿನ ಅಧಿಕಾರಿಗಳ ಹತ್ರ ನಾನು ಮಾತಾಡಿಬಿಟ್ಟು ಸ್ಟೇಷನ್ಗೆ ಬಂದು ನೀವು ಸೈನ್ ಮಾಡೋದಾ, ಅಥವಾ ನೀವು ಬಂದಿಲ್ಲ ಅಂದರೂ ಕೂಡ ನಿಮ್ಮ ಪರವಾಗಿ ಯಾರಾದರೂ ಒಬ್ಬರು ಬಂದರೆ ಕೂಡ ಸಾಕು ಅಂತೇಳಿ 9 ಗಂಟೆಗೆಲ್ಲ FIR ರೆಡಿ ಮಾಡಿ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಂಥವ್ರು ಪತ್ತೆ ಇಲ್ಲ ಅವರು. ಮತ್ತೆ ಇವಾಗ ನಾವು ಎಷ್ಟು ಬಾರಿ ಫೋನ್ ಮಾಡ್ತಾ ಇದ್ರು ಕೂಡ ಇನ್ನೂ ಲೈನ್ಗೆ ಅವ್ರು ಬರ್ತಾ ಇಲ್ಲ. ಅವ್ರಿಗೇನು ಒತ್ತಡ ಬಂದಿದೆ ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ಮಧ್ಯಾಹ್ನ ಇವತ್ತು ಆಲ್ರೆಡಿ 1 ಗಂಟೆ ಆಗಿದೆ ಸಮಯ. ಸೊ ಹಾಗಾಗಿ ಬಟ್ ರಿಸೀವ್ಡ್ ಕಾಪಿ ಅದೃಷ್ಟವಶಾತ್ ನಾನು ನಿನ್ನೆ ಇಲ್ಲೇ ತಗೊಂಡೆ. ನಾನು ಅವ್ರ ಹತ್ರ ಸಿಗ್ನೇಚರ್ ಎಲ್ಲ ಮಾಡಿಕೊಂಡು ಇದ್ರ ಮೇಲೆ ಮತ್ತೆ ನಾವು ಕಾನೂನು ಸಲಹೆಗಾರರ ಹತ್ರ ಮಾತಾಡಿ ಮುಂದಿನ ಕ್ರಮ ಏನು ಅಂತೇಳಿ ಇವತ್ತು ತೀರ್ಮಾನ ಮಾಡ್ತೀವಿ. IG ಅವ್ರನ್ನ ನಿನ್ನೆ ಶ್ರೀರಾಮುಲು ಅವ್ರು ಹೇಳ್ತಾ ಇದ್ರಲ್ಲ, ನಮ್ಮ ಮನೆ ಮುಂದೆ ಇಲ್ಲೇ ಬಂದು IG ನೂ ಇದ್ರು, SP ಇದ್ರು,
IG ಅವರೇ ನಿರ್ಣಯ ತಗೋಬಹುದಾಗಿತ್ತು ಈ ವಿಷಯದಲ್ಲಿ. ಇಮಿಡಿಯೇಟ್ ಇಷ್ಟು ಗಂಭೀರ ಸಿಚುವೇಶನ್, ಇಷ್ಟು ವಿಕೋಪಕ್ಕೆ ಹೋಗದೇನೆ ಆಯ್ಮನೆ ನಿರ್ಣಯ ತಗೊಂಡು ಬಿಡ್ಬೇಕಾಗಿತ್ತು. ಇವಾಗ SP ಇದ್ದಾರೆ, SP ಗಿಂತ ಮೇಲೆ ಇವರು ಇಲ್ಲೇ ಇದು ಮತ್ತೆ ಏನಾದರೂ ಇದ್ರೆ ಇನ್ನ ಸಾಕಷ್ಟು ವಿಚಾರಗಳು ಇನ್ನೂ ಬರ್ತಾ ಇದೆ, ವಿಜುವಲ್ಸ್ ಎಲ್ಲ ಕೂಡ ಬರ್ತಾ ಇದೆ. ASP ರವಿಕುಮಾರ್ ಮತ್ತು ನಂದಾರೆಡ್ಡಿ DSP, ಸಿಟಿ DSP ಅವ್ರ ಮೇಲೆ ಕಂಪ್ಲೇಂಟ್ ಅಂದ್ರೆ ಭರತ್ ರೆಡ್ಡಿ, DSP ಸಿಟಿ DSP ನಂದಾರೆಡ್ಡಿ ಮತ್ತು ASP ರವಿಕುಮಾರ್ ಇವರು ಮೂವರು ಪ್ಲಾನ್ ಮಾಡಿ ಇದನ್ನ ಈ ಕಾನ್ಸ್ಪಿರಸಿ ಇದು ಮಾಡಿ ರಾತ್ರಿ 9 ಗಂಟೆಗೆ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು. ಹೌದು ನೋಡು, ಅದಕ್ಕೋಸ್ಕರನೇ ಸಾಕಷ್ಟು ಬಂದಿದೆ. ಅಂದ್ರೆ ಅವು ಏನಾಗಿದೆ ಅಂತಂದ್ರೆ ಗಂಟೆಗಟ್ಟಲೆ ಇದಾವೆ ವಿಡಿಯೋಗಳು, ವಾಯ್ಸ್ಗಳು. ಅದರಲ್ಲಿ ಆ ಕ್ಲಾರಿಟಿ ಬಂದ ತಕ್ಷಣ ಇವಾಗ ನಾನು ಯಾವ ರೀತಿ ಟೆಲಿಕಾಸ್ಟ್ ಮಾಡಿದ್ದೇನೋ ಮತ್ತೆ ನಾನು ಕರೆದು ಮಾಡ್ತೀನಿ ನಾನು. ಬಾಬು, ನಾನೊಂದು ಮಾತು ಹೇಳಲೆ, ಇವಾಗ ಅವ್ರ ಬಡಿಗೆಗಳು, ಬಾಟಿಲ್ಗಳು, ಕಲ್ಲುಗಳು, ಪೆಟ್ರೋಲ್ ಬಾಂಬುಗಳು, ಪ್ರೈವೇಟ್ ಗನ್ಮೆನ್ಗಳು ತಗೊಂಡ್ ಬಂದ್ರೆ ಹೆಣ್ಮಕ್ಳು ಖಾರದ ಪುಡಿ ಎರಚಿದ್ದಾರೆ, ಕೈಯಲ್ಲಿ ದೊಣ್ಣೆ ಇಟ್ಕೊಂಡಿದ್ದಾರೆ ಅನ್ನೋದು ದೊಡ್ಡ ವಿಚಾರನ ಹೇಳಿ. ಅಲ್ಲ, ಅದು ಎಲ್ಲಿ ಮಾಬಲ್ಲಿ ಜನ ಸಿಕ್ಕಾಪಟ್ಟಿ ಇನ್ಸಿಡೆಂಟ್ ಅದು ಓಡಿ ಬರ್ತಾರೆ. ಇವಾಗ ಶ್ರೀರಾಮುಲು ಅವ್ರ ಮೇಲೆ ಏನಾಯ್ತು ಅಂತಂದ್ರೆ, ಶ್ರೀರಾಮುಲು ಜನಾರ್ದನ್ ಮೇಲೆ ದಾಳಿ ಆಗಿದೆ, ಫೈರಿಂಗ್ ಆಗಿದೆ ಅಂದ ತಕ್ಷಣ ಮನೆಗಳಿಂದ ಓಡಿ ಬರುವಂತ ಟೈಮ್ನಲ್ಲಿ ಹೆಣ್ಮಕ್ಳು ಅವ್ರ ಸೇಫ್ಟಿ ಕೂಡ ಅವರು ಖಾರದ ಪುಡಿ ತಗೊಂಡ್ ಬಂದಿರ್ತಾರೆ. ಸರ್ಕಾರನೇ ಕಾನೂನಲ್ಲಿ ಒಬ್ಬ ಹೆಣ್ಮಗಳು ದಾರಿಯಲ್ಲಿ ನಡಿಬೇಕು ಅಂತಂದ್ರೆ ಪೆಪ್ಪರ್ ಸ್ಪ್ರೇ ಮತ್ತು ಸ್ಟಿಕ್ಸ್ ಅನ್ನ ಇಟ್ಕೊಂಡು ಅಧಿಕೃತವಾಗಿ ಒಂದು ಕರೆಂಟ್ ಶಾಕ್ ಹೊಡೆಯುವಂತ ಸ್ಟಿಕ್ಸ್ ಮತ್ತು ಪೆಪ್ಪರ್ ಸ್ಪ್ರೇ ನಿಮ್ ಬ್ಯಾಗಲ್ಲಿ ಇಟ್ಕೊಂಡು ಹೆಣ್ಮಕ್ಳು ಪ್ರಯಾಣ ಮಾಡ್ಬೇಕಂತೇಳಿ ಕಾನೂನೇ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ನೋಡಿ ಬಾ, ಹೌದು ದೊಡ್ಡಮ್ಮ ಸರ್, ನಾನು ಒಂದೇ ವಿಷಯ ಹೇಳ್ತೀನಿ. ಅಲ್ಲ ತಮಗೆ ನೋಡಿ, ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ನಾವು ಭರತ್ ರೆಡ್ಡಿ ಮನೆ ಮೇಲೆ ಹೋಗಿದ್ದೀವ, ಅವರು ನಮ್ಮ ಮನೆ ಮೇಲೆ ಬಂದಿದ್ದಾರೆ. ನನಗೆ ಇದಕ್ಕೊಂದು ತಾವು ಸಮಾಧಾನ ಹೇಳಿ ಸಾಕಷ್ಟೇ, ನನಗೇನು ಬೇಡ. ಇವಾಗ ಒಬ್ಬ ನೀವು ಪತ್ರಕರ್ತರಾಗಿದ್ದೀರಿ ಬ್ರದರ್, ನಾನು ನಿಮ್ಮ ಮನೆಗೆ ಯಾರಾದರೂ ಒಂದು 10 ಮಂದಿ ದಾಳಿಗೆ ಬಂದಾಗ ನೀವೇನು ಮಾಡ್ತೀರಿ? ನಿಮ್ಮ ಕೈಯಲ್ಲಿ ಖಾರದ ಪುಡಿ ಇದ್ರೂ ನೀವು ಪ್ರಯತ್ನ ಮಾಡ್ತೀರಿ, ಏನೋ ಒಂದು ನಿಮ್ಮನ್ನ ಇದು ಮಾಡ್ಕೊಳ್ಳೋದ ಒಂದು ಪ್ರಯತ್ನ ಮಾಡ್ತೀರಿ, ಅಷ್ಟೇ ಬಿಟ್ರೆ ಇಲ್ಲಿ ಫೈರಿಂಗ್ಗಳೆಲ್ಲ ಆದ್ಮೇಲೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ದಾಳಿ ಆಗ್ತಾ ಇದೆ ಅವ್ರ ಮನೆ ಮೇಲೆ ಅಂತಂದಾಗ ಇಡೀ ನಗರದಲ್ಲಿ ಇರುವಂತ ಜನರು ಓಡಿ ಬಂದಿರುವಂತ ಒಂದು ವಿಷಯ, ವಾಲಂಟ್ರಿ ಆಗಿ. ಅಷ್ಟೇ ಆಗ್ಲಿ, ಇವಾಗ ನಾವೇನಾದ್ರೂ ಮನೆಗಳ ಹತ್ರ ಜನಗಳನ್ನ ನಾವು ರೆಡಿಯಾಗಿ ಇಟ್ಕೊಂಡು ಪ್ರೀ ಪ್ಲಾನ್ಡ್ ಆಗಿ ಇಟ್ಕೊಂಡಿದ್ದಲ್ಲ. ಮನೆ ಮೇಲೆ ಬಂದಿರೋದು ಅವರು, ನಮ್ಮ ಮೇಲೆ ದಾಳಿ ಆಗಿದೆ ಅಂದ ತಕ್ಷಣ ಪ್ರೀ ಪ್ಲಾನ್ಡ್ ಆಗಿ ಅವ್ರು ಬಂದಿರೋದು, ನಮ್ಮವರು ವಾಲಂಟ್ರಿ ಆಗಿ ಬಂದಿರೋದು. ಅದೇ ನಾನು ಇವಾಗ ಹುಡುಗನ್ನ ತೋರಿಸಿದ್ನಲ್ಲ ಇವಾಗ. ಅಲ್ಲ, ನಾನು ಅದಕ್ಕಿಂತ ನಾನು ಹೇಳ್ತಾ ಇರೋದು, ಇವಾಗ ನಾನು ಹೇಳ್ತಾ ಇರೋದು ಮೇಲೆ ನಿಮ್ ಗನ್ಮೇನ್ ಏನಾದ್ರು ಕಾಣಿಸಿದ್ರೆ ಅವ್ರನ್ನ ಇವಾಗ ಇಟ್ಕೊಂಡು ಹೋಗ್ಬಿಡಿ ನೀವು. ನಾನು ಇಲ್ಲೇ ಕುಂತಿದೀವಲ್ಲ ನಾವೆಲ್ಲರೂ ಕೂಡ. ಅಲ್ಲ, ನಾನು ಹೇಳ್ತಾ ಇರುವಂತದ್ದು. ಮತ್ತೆ ಬಂದು ಇನ್ನೊಂದು, ಈ ಗೌರ್ಮೆಂಟ್ ಗನ್ಮೇನ್ಗಳು ಅವ್ರ ಹತ್ರ ಇದ್ದಾರೆ, ಅವ್ರು ಫೈರ್ ಮಾಡಿದ್ದಾರೆ, ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕಂತ ಹೇಳಿದ್ದಾರೆ. ಎಲ್ಲ 7 ಮಂದಿ ಗನ್ಮೇನ್ಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಲ್ಲ, ಇವತ್ತು ಒಂದು ಟಿವಿನಲ್ಲಿ ಬರ್ತಾ ಇತ್ತು, ಅಂದ್ರೆ ಅವರು ಗೌರ್ಮೆಂಟ್ ಗನ್ಮೇನ್ಗಳು ಫೈರ್ ಮಾಡಿದ್ದಾರೆ ಅಂತ ಹೇಳಿ ಅವರು ಭರತ್ ರೆಡ್ಡಿ ಹೇಳಿದ್ದಾರೆ ಅಂತ ಹೇಳಿ, ಆ ಗೌರ್ಮೆಂಟ್ ಗನ್ಮೇನ್ ಕೂಡ ಎಂಕ್ವೈರಿ ಮಾಡ್ಬೇಕು ಅಂತಂದ್ರೆ ಎಲ್ಲ 7 ಮಂದಿ ಗೌರ್ಮೆಂಟ್ ಗನ್ಮೇನ್ಗಳನ್ನ ಕರ್ಕೊಂಡೋಗಿ ಅವತ್ತೇ ಆಯ್ತು. ಅವೆಲ್ಲ ಲಿಸ್ಟ್ ಎಲ್ಲ ತಗೊಂಡ್ಬಿಟ್ಟು ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಿ ಮತ್ತೆ ಫ್ರೆಶ್ ವೆಪನ್ಸ್ ಗುಂಡುಗಳನ್ನ ಕೊಟ್ಟು ಕಳಿಸಿದ್ರು. ಹೌದು, ಇಬ್ಬರಿಲ್ಲಮ್ಮ ಅವರು. ಅದೇ ಉಪಮುಖ್ಯಮಂತ್ರಿಗಳಿಗೆ ಇರುವಂತ ದೊಡ್ಡ ಮಾಹಿತಿ ಅದೇ. ಪಾಪ ಅವ್ರಿಗೇನಿದೆ ಹೇಳ್ರಿ, ರಾತ್ರಿ 2:30-3 ಗಂಟೆಗೆ ಮಲ್ಕೊಂತಾರೆ ಅಷ್ಟೇ. ಒಬ್ಬ ಗನ್ಮ್ಯಾನ್, ನಮ್ಮ ಶ್ರೀಮತಿಗೆ ಒಬ್ಬ ಗನ್ಮ್ಯಾನ್ ಕೊಟ್ಟಿದ್ದಾರೆ, ನನಗೆ ಕೊಪ್ಪಳದಿಂದ 2 ಗನ್ಮ್ಯಾನ್ಗಳು,
ಬಳ್ಳಾರಿಯಿಂದ ಒಬ್ಬ ಗನ್ಮ್ಯಾನ್. ಓಕೆ ಥ್ಯಾಂಕ್ ಯು.